ಸ್ಟ್ರೆಂತ್ ಇದೆ ಅವನಿಗೆ ಮುಂದೆ ಯಾವುದೇ ಜಾಗದಲ್ಲಿ ಕಾಡನ್ನು ಕಟ್ಟಿ ಎಳ್ಕೊಬರುವಂತ ಸ್ಟ್ರೆಂತ್ ಇದೆ. ಏನು ತೊಂದರೆ ಇಲ್ಲ ಮೇಡಮ್. ಮಾಮೂಲಿ ಎಲ್ಲ ಆನೆಗಳು ಹೋಯ್ತಲ್ಲ ಅದೇ ಥರನೇ ಹೋಯ್ತು. ಕ್ಯಾಪ್ಚರಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಬಂತು. ಅಂದರೆ ಹೊಸದಾಗಿ ಇರೋದ್ರಿಂದ ಒಂದು ಸ್ವಲ್ಪ ಗಡಿಬಿಡಿ ಆಗುತ್ತೆ. ಇನ್ನು ಹೋಗ್ತಾ ಹೋಗ್ತಾ ಸರಿ ಆಗುತ್ತೆ. ಈ ಸರಿ ಕರ್ಕೊಂಡು ಹೋಗಿದಾಗ ಏನು ಕೆಲಸ ಮಾಡ್ದೆ ಇವನು ಅಲ್ಲಿ? ಹೊಡೆದಾಡತ್ತೆಗೆ ಇದೇನು ಮಾಡುತ್ತೆ ಅಂತಂದ್ರೆ ಫೈಟ್ ಆಗುತ್ತೆ. ಫೈಟ್ ಆಗತ್ತೆ ಬಾಲನ ಈಗ ಪ್ರತಿಯೊಂದು ಆನೆದು ಬಾಲ ಯಾಕೆ ಇದಾಗುತ್ತೆ ಅಂತಂದ್ರೆ ಬಾಲನ ಕಚ್ಚಿಬಿಡ್ತದೆ. ಇದು ಕೊಂಬಿರಲ್ಲ, ಅದಕ್ಕಾಗಿ ಏನು ಮಾಡುತ್ತೆ ಬಾಲನ ಫೋಕಸ್ ಮಾಡುತ್ತೆ. ಅದು ಬೇರೆ ಆನೆದು ಬಾಲನ ಕಚ್ಚಿ ಒಂದ್ಸಲಿ ಹೋಗಿ ಅನುಭವ ಆದ್ಮೇಲೆ ಇದಿಷ್ಟೇನೆ ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಆನೆಗಳು ಜೊತೆ ಇರುತ್ತಲ್ಲ, ಜೊತೆಲಿ ಸೇರಿ ಇದನ್ನು ಬರುತ್ತೆ. ನೀವು ನೋಡ್ತಾ ಇರೋದು ಮಾರ್ತಂಡ ಆನೆ. ಇವನು ಲಾಸ್ಟ್ ಟೈಮ್ ಆಂಧ್ರದವರು ಟ್ರೈನಿಂಗ್ ಅಂತ ದುಬಾರೆ ಕ್ಯಾಂಪ್ಗೆ ಬಂದಾಗ ಟ್ರೈನಿಂಗ್ ಅಲ್ಲಿ ಇದು ಕೂಡ ಪಾಲ್ಗೊಂಡಿತ್ತು. ತುಂಬಾ ಒಳ್ಳೆ ಆನೆ, ಮತ್ತೆ ತುಂಬಾ ಸಾಫ್ಟ್ ಕೂಡ ಇದ್ದಾನೆ. ಈಗ ಕಾಜೂಕರ್ಣ ಆನೆನ ಹಿಡಿದ್ರು ಮೊನ್ನೆ, ಇದು ಸೋಮಪೇಟೆ ಹತ್ರ. ಆ ಮಕನ ಆನೆನ ಯಾವ ತರ ಇವರು ಕ್ಯಾಪ್ಚರ್ಗೆ ಬಳಸಿದ್ರು. ಇವತ್ತು ರಂಜನ್ ಸರ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮತ್ತೆ ಮಾರ್ತಂಡ ಆನೆಯ ಮಾವುತರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಮಕನ ಆನೆ ಅಲ್ವಾ ಸರ್ ಇದು? ಮಕನ ಅಂತ ಹೆಂಗೆ ಐಡೆಂಟಿಫೈ ಮಾಡ್ತೀರಾ ಸರ್ ನೀವು? ಮೇಡಮ್, ಕೊಂಬಿಲ್ಲದ ಗಂಡಾನೆಗೆ ಮಕನಾನೆ ಅಂತ ಹೇಳ್ತೇವೆ. ಕೊಂಬು ಬಿಟ್ಟು ಬೇರೆಲ್ಲ ಗಂಡನಿಗೆ ಏನೆಲ್ಲ ಇದಿರ್ತದೆ ಅದೆಲ್ಲ ಇದಕ್ಕಿದೆ, ಎಕ್ಸೆಪ್ಟ್ ಕೊಂಬು ಮಾತ್ರ, ಬೇರೆಲ್ಲ ಇದೊಂದು ಇದಕ್ಕೆ ಮಕನ ಅಂತ ಹೇಳ್ತೀವಿ ನಾವು. ಅಂದ್ರೆ ಕೊಂಬು ಹೆಣ್ಣಾನೆಗಳಿಗೂ ಇರಲ್ಲ, ಮಕನಗಳಿಗೂ ಕೊಂಬಿರಲ್ಲ. ಅದು ಬಿಟ್ಟು ಗಂಡನಿಗಿರೋ ಎಲ್ಲ ಇದು ಅದಕ್ಕಿರುತ್ತೆ. ಎಷ್ಟು ಏಜ್ಗೆ ಗೊತ್ತಾಗುತ್ತೆ ಸರ್ ಇದು ಮಕನ ಆನೆ? ಇದು ಸಣ್ಣ ಇದ್ರಲ್ಲೇ ಗೊತ್ತಾಗುತ್ತೆ ಮೇಡಮ್. 10-11 ಈಗ ನಮ್ಮಲ್ಲಿ ಆದ್ರೆ, ಅಲ್ಲಿ ಕ್ಯಾಂಪ್ ಅಲ್ಲಿ ಆದ್ರೆ ಹುಟ್ಟಿದ ಒಂದು 5-6 ವರ್ಷ 4-5 ವರ್ಷ ಗೊತ್ತಾಗುತ್ತೆ. ಫೀಲ್ಡ್ ಅಲ್ಲಿ ಆದ್ರೆ ನಮಗೆ ಆನೆ ನೋಡ್ತೀವಲ್ಲ, ಕೊಂಬು ಬರೋ ಟೈಮ್ ಅದಕ್ಕೆ 5-6 ವರ್ಷ, ಒಂದು 7-8-10 ವರ್ಷದಲ್ಲಿ ಗೊತ್ತಾಗುತ್ತೆ ನಮಗೆ. 10 ವರ್ಷಕ್ಕೆ ಕಾಡಾನೆಯಲ್ಲಿ ನಾವು ಒಂದು 10 ವರ್ಷಕ್ಕೆ ಗುರುತು ಹಿಡಿಬಹುದು ಮೇಡಮ್. ಆ ಕೊಂಬು ಬರೋ ಟೈಮಲ್ಲಿ ಕೊಂಬು ಬಂದಿರಕ್ಕಿಲ್ಲ, ಮುಖ ಫುಲ್ ಬ್ರಾಡ್ ಸೈಜ್ ಇರುತ್ತೆ. ಹೆಣ್ಣನೆದ್ದು ಮುಖಕ್ಕೂ ಗಂಡನ ಮುಖಕ್ಕೂ ವ್ಯತ್ಯಾಸ ಇರ್ತದೆ ಎಲ್ಲ ಪ್ರಾಣಿಗಳ. ನೋಡಿ ಇದ್ರ ಮುಖ ನೋಡಿ, ಕಾವೇರಿ ಮುಖ ನೋಡಿ, ಫುಲ್ ಅಗಲ ಆಗಿ ಹಣೆ ಇದ್ಕೊಂಡು ಡೂಮ್ ಆಗಿ ಎಲ್ಲ ಇರ್ತದೆ. ಆ ಥರದಲ್ಲಿ ಬ್ರಾಡ್ ಫೇಸ್, ಅಗಲ ಮುಖ, ತಪ್ಪ ಸೊಂಡಿಲು. ಬಟ್ ಇದು ಕೊಂಬೊಂದು ಇರೋಲ್ಲಂತ ಬಿಟ್ರೆ ಬಾಕೆಲ್ಲ ಹೊಡೆದಾಡತ್ತೆಗೆ ಇದೇನ್ ಮಾಡುತ್ತೆ ಅಂತಂದ್ರೆ ಫೈಟ್ ಆಗುತ್ತೆ. ಫೈಟ್ ಆಗತ್ತೆ ಬಾಲನ ಈಗ ಪ್ರತಿಯೊಂದು ಆನೆದು ಬಾಲ ಯಾಕೆ ಇದಾಗುತ್ತೆ ಅಂತಂದ್ರೆ ಬಾಲನ ಕಚ್ಚಿಬಿಡ್ತದೆ. ಕೊಂಬಿರಲ್ಲ, ಅದಕ್ಕಾಗಿ ಏನ್ ಮಾಡುತ್ತೆ ಬಾಲನ ಫೋಕಸ್ ಮಾಡುತ್ತೆ. ಅದು ಬೇರೆ ಆನೆದು ಬಾಲನ ಕಚ್ಚಿಬಿಡ್ತದೆ. ಸರ್, ಈಗ ಕ್ಯಾಪ್ಚರ್ಗೆ ಸಾಮಾನ್ಯ ಕರ್ಕೊಂಡು ಹೋದಾಗ ಕೊಂಬಲಿ ಹೊಡೆದಾಡ್ತವೆ. ಈಗ ನೀವು ಮೊನ್ನೆ ಕಾಜೂರ್ ಕರ್ಣ ಹಿಡಿಬೇಕು ಮಾತಾಡನೆ ಕರ್ಕೊಂಡು ಹೋದ್ರಿ, ಈ ಕೊಂಬಿಲ್ವಲ್ಲ, ಹೆಂಗ್ ಕ್ಯಾಪ್ಚರ್ ಆಗುತ್ತೆ? ಮೇಡಮ್, ಎಲ್ಲ ಆನೆಗಳು ಹೊಡೆದಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಅದು ಹೊಡೆದಾಡಿಸ್ಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದು ಕಾಡಾನೆಗೂ ಸಾಕಾನೆ ಯಾವಾಗ ಹೊಡಿಸ್ತೀವಿ ಅಂತ ಹೇಳಿದ್ರೆ ಆ ಕಾಡಾನೆದು ಅದ್ರದ್ದು ಏನು ಅದ್ರ ಇದಿರ್ತದಲ್ಲ, ಅದನ್ನ ಸ್ವಲ್ಪ ಡೌನ್ ಮಾಡ್ಬೇಕು. ನಮಗೆ ಅಹಂ ಇರ್ತದೆ ಅದಕ್ಕೆ, ನಾನು ಇದ್ದೀನಿ ಅಂತೇಳಿ. ಆಗ ಒಂದು ಸ್ವಲ್ಪ ಆದ್ರೆ ಸ್ವಲ್ಪ ಇದು ಇಳಿತದೆ, ಅದಕ್ಕೆ ಗರ್ವ ಇಳಿತದೆ, ಅದಕ್ಕಾಗಿ ಅಷ್ಟೇ. ಬಟ್ ಎಲ್ಲ ಕ್ಯಾಪ್ಚರ್ಲಿ ಹೊಡೆದಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಹೊಡೆದಾಟ ಬಿಟ್ಟು ಸುಮಾರು ಕೆಲಸಗಳಿದೆ. ಹಿಂದೆ ಕಟ್ಟಿ ಎಳಿಬೇಕು, ಮುಂದೆ ಕಟ್ಟಿ ಎಳಿಬೇಕು, ನೀರು ತಗೊಂಡು ಹೋಗ್ಬೇಕು, ಹಗ್ಗ ತಗೊಂಡು ಹೋಗ್ಬೇಕು, ಮುಂದೆ ಕಟ್ಟಲೇಬೇಕಲ್ಲ. ಅದೊಂದು ಸ್ವಲ್ಪ ಹೊತ್ತು ಅಷ್ಟೇ. ಅದೊಂದು ಇನ್ನೊಂದು ಮುಂದೆ ಕಾಡನ್ನೇ ಹೆದರ್ಸಕ್ಕೆ ಮಾತ್ರ ಒಂದೆರಡು ಮಾಡಿಸ್ಬೇಕು. ಅದು ಪ್ರಾಣಿದು ಇರೋದು ಬಿಹೇವಿಯರ್ ಅದು. ಆಗ ಈ ಸರಿ ಇವನು ಇದೇ ಮೊದಲು ಸರಿ ಅಲ್ವಾ ಸರ್ ಇದು ಕ್ಯಾಪ್ಚರ್ಗೆ ಹೋಗಿರೋದು? ಕಾಜೂರ್ ಕರ್ಣ ನಡಿಬೇಕಾದ್ರೆ ಯಾವ ತರ ಪಾಲ್ಗೊಂಡ ಸರ್? ಏನು ಅನ್ನಿಸ್ತು ನಿಮ್ಗೆ ಇದನ್ನ ನೋಡಿ? ಚೆನ್ನಾಗಿದ್ದಾನೆ, ಮಾಡ್ಬೋದು. ಬೇಕೇ ಬೇಕು, ನಾವು ಮಾಡ್ಬೇಕಲ್ಲ. ಒಳ್ಳೆ ಸ್ಟ್ರೆಂತ್ ಇದೆ ಅವನಿಗೆ. ಮುಂದೆ ಯಾವುದೇ ಜಾಗದಲ್ಲಿ ಕಾಡನ್ನು ಕಟ್ಟಿ ಎಳ್ಕೊಬರುವಂತ ಸ್ಟ್ರೆಂತ್ ಇದೆ. ಎಷ್ಟು ಏಜ್ ಸರ್ ಈಗ ಅವನಿಗೆ? 39 ವರ್ಷ. 39 ವರ್ಷ. ಎಲ್ಲಿ ಹಿಡಿದಿದ್ನ? ಇದು ಫಸ್ಟ್ ಹಾಸನಲ್ಲಿ ಹಿಡಿದು ಬಿಟ್ಟು ಬಂಡೀಪುರಕ್ಕೆ ಬಿಟ್ಟಿದ್ರು. ಬಂಡೀಪುರಕ್ಕೆ ಬಿಟ್ಟಿದ್ದು ನಿಮಗೆ ಯೋಚನೆ ಇರ್ಬೋದು, ಹೊಳೆ ಫುಲ್ 2 ವರ್ಷದಿಂದ ಹೊಳೆ ಫುಲ್ ಇರುತ್ತೆ. ಹೊಳೆನ ಈ ಕಾವೇರಿ ಹೊಳೆ ದಾಟಿ ಹಾರಂಗಿ ಇದ್ರೊಳಗೆಲ್ಲ ಗಲಾಟೆ ಮಾಡಿ ಪುನಃ ಎಲ್ಲಿ ಹಿಡಿದಿದ್ದು ಅಲ್ಲೇ ಹೋಗಿ ಅದೇ ಮನೆಗೆ ಗಲಾಟೆ ಮಾಡ್ತಿತ್ತು. ಎಲ್ಲ ಅಂಗಡಿದು ಸೊಸೈಟಿದು ಬಾಗಿಲು ಮುರಿದು ಅಕ್ಕಿ ತಿಂತಿತ್ತು. ಹೌದು, ಅಕ್ಕಿ ತಿಂತಿತ್ತು. ಅಲ್ಲಿಂದ ಪುನಃ 2ನೇ ಸಲ ಕ್ಯಾಪ್ಚರ್ ಮಾಡಿ ನಾವು ತಂದಿದ್ದೀವಿ ಇಲ್ಲಿಗೆ. ಅಂದ್ರೆ ಫಸ್ಟ್ ಸರಿ ಕ್ಯಾಪ್ಚರ್ ಮಾಡಿದಾಗ ಮತ್ತೆ ಹೋಗಿದ್ದ ಅವನು ರೇಡಿಯೋ ಕಲರ್ ಮಾಡಿ ಬಿಟ್ಬಿಟ್ಟಿದ್ರು. ಪುನಃ ಅದೇ ಜಾಗಕ್ಕೆ ಹೋಗಿ ಅದೇ ಮನೆಯವನಿಗೆ ಗಲಾಟೆ ಕೊಡ್ತಿತ್ತು. ಇಲ್ಲೆಲ್ಲ ಹಾರಂಗಿ ಒಳಗೆಲ್ಲ ಬಂದು, ಹಾರಂಗಿ ಡ್ಯಾಮ್ ಒಳಗೆಲ್ಲ ಬಂದು ಎಲ್ಲ ಗಲಾಟೆ ಮಾಡಿ ಹೋಗಿತ್ತು. ಅದೇ ಜಾಗ ಅಲ್ಲಿ ಯಾರಿಗೂ ಸಮಸ್ಯೆ ಮಾಡಿಲ್ಲ. ಬರೋದಾಗ್ಲಿ ತುಂಬಾ ಎಷ್ಟು ಕ್ರೌಡ್ ಇದ್ರೆ ಏನು ಸಮಸ್ಯೆ ಮಾಡಿಲ್ಲ. ಪುನಃ ಹೋಗಿ ಅದೇ ಜಾಗದಲ್ಲಿ ಹೋಗಿ ಹಾಸನದ ಡಿಸ್ಟಿಕ್ ಅಲ್ಲಿ ಅದೇ ಮನೆಯವನಿಗೆ ಗಲಾಟೆ ಮಾಡ್ತಿತ್ತು. ಸೊ ಮತ್ತೆ ಸೊಸೈಟಿಗಳ ಅಕ್ಕಿನೆಲ್ಲ ರೋಡಲ್ಲಿ ಹಿಡ್ಕೊಳ್ಳೋದು ಅದೆಲ್ಲ ಮಾಡ್ತಾ ಇತ್ತು. ಹಂಗೆ ಪುನಃ ಕ್ಯಾಪ್ಚರ್ ಮಾಡಿದೆ. ರೇಡಿಯೋ ಕಲರ್ ಆಗಿ ಬಿಟ್ಟಿದ್ರು, ಮತ್ತೆ ಅವನು ಅಲ್ಲೇ ಹೋಗಿ ಗಲಾಟೆ ಮಾಡ್ತಿದ್ದ ಅಂದ್ಬಿಟ್ಟು ಮತ್ತೆ ನೀವು ಕ್ಯಾಪ್ಚರ್ ಮಾಡಿ ಸೆಕೆಂಡ್ ಕ್ಯಾಪ್ಚರ್ ಮಾಡಿ ಇಲ್ಲ. ಎಷ್ಟು ಏಜ್ ಆಗಿತ್ತು ಸರ್ ಅವಾಗ ಹಿಡಿದಾಗ? 2 ವರ್ಷದಿಂದ. 2 ವರ್ಷದ ಹಿಂದೆ ಅಷ್ಟೇನಾ? ಅಂದ್ರೆ 37 ವರ್ಷಕ್ಕೆ ಹಿಡಿದ್ಬಿಟ್ಟಿದ್ದೀರಾ. ಎಷ್ಟು ತೂಕ ಇದ್ದಾನೆ ಸರ್ ಅವನು? ಇದ್ದಾನೆ, ಒಂದು 5,000-4,900 kg ಇದ್ದಾನೆ. ಈಗ ಸರ್ ಮಕನ ಆನೆಗಳನ್ನ ಕ್ಯಾಪ್ಚರ್ಗೆ ಸಾಮಾನ್ಯ ಬಳಸ್ಕೋತಾರ ಅಥವಾ ನಮ್ಮ ಕ್ಯಾಂಪಿಂದ ಇಲ್ಲಿ ದುಬಾರಿ ಕ್ಯಾಂಪಿಂದ ಇದೆ ಫಸ್ಟ್ ಬಳಸ್ಕೊಂಡಿದ್ದು? ನಾನು
ನಾನು ಎಲ್ಲೂ ಇದರಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಬಳಸ್ತೇ ಇಲ್ಲ. ಬಟ್ ನಾವೇ ಫಸ್ಟ್ ಬಳಸಿದ್ದು ನನ್ನ ಅನಿಸಿಕೆ. ಬಟ್ ಹಿಂದೆ ಇಲ್ಲ, ನನಗೆ ತಿಳಿದ ಮಟ್ಟಿಗೆ ನಾನು ಡಿಪಾರ್ಟ್ಮೆಂಟ್ ಬಂದ ಮಟ್ಟಿಗೆ ಇಲ್ಲ, ಬಳಸಿಲ್ಲ ಮಕ್ಕನ ಆನೆಗಳನ್ನ. ಇಲ್ಲ. ಈಗ ನೀವು ಬಳಸಿರೋ ಥರ ಎಲ್ಲ ರೀತಿಯೂ ಕ್ಯಾಪ್ಚರ್ಗೆ ಹೇಳಿ ಮಾಡಿಸಿದಂಥವನು ಈಗ ಈ ಎಲ್ಲ ಆನೆಗಳ ಥರನೇ ಹೋಗ್ತಾನೆ. ನಮಗೂ ಎಲ್ಲ ಆನೆಗಳು ಎಲ್ಲ ಕಾರ್ಯಾಚರಣೆ ಪಾಲ್ಗೊಳ್ಬೇಕು, ಎಲ್ಲನೂ ಒಂದೇ ಥರ ಇರಬೇಕು, ಯಾರಿಗೂ ಭೇದ ಭಾವ ಇರಬಾರ್ದು, ಎಲ್ಲದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಅದಕ್ಕೆ ಅದು ಎಬಿಲಿಟಿ ಇದೆ, ನಾವು ಅದನ್ನ ಹೊರಗೆ ತಂದು ಇದು ಮಾಡಬೇಕಷ್ಟೇ ನಮ್ಮ ಇದು. ಹೀಗೆ ಮಕ್ಕನದಿಂದ ನಮಗೆ ಸುಮಾರು ಕೆಲಸ ಆಗುತ್ತೆ. ಸುಮಾರು ಕೆಲಸ ಯಾವ್ಯಾವ ಕೆಲಸ ಸರ್? ಅದು ಹೇಳಿದ್ ಮೇಡಮ್, ಕಾಡು ಕ್ಲೀನ್ ಮಾಡಿಸ್ಬೋದು ಬೇಕಾದ್ರೆ, ಎಲ್ಲ ಪ್ರತಿಯೊಂದು ಕೆಲಸ ಹೊಡೆದಾಡಕ್ಕೊಂದು ಕೊಂಬಿಲ್ಲ ಬಿಟ್ಟರೆ ಬೇರೆ ಆನೆಗಳಿಂದ ಏನು ಕೆಲಸ ಮಾಡಿಸ್ತೀವಿ ಎಲ್ಲ ಮಾಡಿಸ್ಕೊ. ಒಂದು ಗಂಡಾನೆ ಯಾವ ಥರ ಮುನ್ನುಗ್ಗಿ ಹೋರಾಟ ಮಾಡುತ್ತೋ ಅದೇ ಥರ ಮಾಡ್ತಾನೆ, ಅಂದರೆ ಕೊಂಬಿರಲ್ಲ ಅಷ್ಟೇ. ಸ್ಟ್ರಾಂಗ್ ಇರ್ತಾರೆ, ಸ್ಟ್ರಾಂಗ್ ಇರ್ತಾರೆ, ಮಾಮೂಲಿ ಆನೆಗಿಂತ ಸ್ಟ್ರಾಂಗ್ ಇರ್ತಾರೆ. ಹೌದಾ? ಅಂದರೆ ಬೇರೆ ಆನೆಗಳಿಗಿಂತನೂ ತುಂಬ ಸ್ಟ್ರಾಂಗು. ಇವಾಗ ಇನ್ನು ಕ್ಯಾಪ್ಚರ್ಗೆಲ್ಲ ಒಂದು ಕರ್ಕೊಂಡು ಹೋಗ್ತೀರಾ? ಈಗ ನೋಡಿದಿರಲ್ಲ ಇವಾಗ ಫಸ್ಟು ಹೋಗ್ತೀವಿ. ಇಲ್ಲೇನಾದರೂ ಕರ್ಕೊಂಡು ಹೋದಂಥ ಸಂದರ್ಭ ಸರ್? ಈಗ ನೀವು ಲಾರಿ ಹತ್ತೋದಾಗಿರ್ಬೋದು, ಹತ್ತುತನ ಯಾವ ಥರ ಇದ್ದ ಸರ್? ಇಲ್ಲೇ ಲಾರಿ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಎಲ್ಲ ನೋಡಿ ಲಾರಿ ತಂದು ಇಟ್ಟಿದ್ದೀವಿ. ಈಗ ಎಲ್ಲ ಲಾರಿ ಪ್ರಾಕ್ಟೀಸ್ ಮಾಡಿಸಿ ಎಲ್ಲ ಟ್ರೈನಿಂಗ್ ಆದ್ಮೇಲೆ ನಾವು ಕರ್ಕೊಂಡು ಹೋಗೋದು. ಅಲ್ಲಿ ಹೋಗಿ ಕಡಿಬಿಡಿ ಮಾಡ್ಕೊಳ್ಳಲ್ಲ ನಾವು, ಎಲ್ಲ ಟ್ರೈನಿಂಗ್ ಆಗಿ ಕರ್ಕೊಂಡು ಹೋಗೋದು. ಇನ್ನು ಕೆಲವು ಅಂತ ಹೇಳಿದ್ರೆ ಅದೀಗ ನೋಡಿ, ನಾವು ಸಡನ್ ಏರೋಪ್ಲೇನ್ ಹೋದ್ರೆ ನಮ್ಗೆ ಹೆದರಿಕೆ ಆಗುತ್ತೆ, ಹಂಗೆ ಅವಕ್ಕೂ ವೆಹಿಕಲ್ ಭಯ ಇರುತ್ತೆ, ಅದಕ್ಕೆ ಸ್ವಲ್ಪ ಹಿಂಜರಿತವೆ. ಅದು ಬಿಟ್ಟು ಬೇರೆ ಏನಿಲ್ಲ. ಹತ್ಬೇಕಾದ್ರೆ ಸ್ವಲ್ಪ ಏನಾದ್ರು ಭಯ ಪಟ್ಟ ಇಂಜರಿ? ಇಲ್ಲ, ಅದು ಸ್ಟಾರ್ಟಿಂಗ್ ಒಂದು ತಿಂಗಳಿಂದನೇ ನಾವು ಪ್ರಾಕ್ಟೀಸ್ ಮಾಡಿದ್ದೀವಲ್ಲ. ಆ ಕಡೆಯಿಂದ ಬರಬೇಕಾದ್ರೆಲ್ಲ ಸರ್? ಆ ಕಡೆಯಿಂದ ಬರ್ಬೇಕಾದ್ರೆ ಸ್ವಲ್ಪ ಜಾಗ ಸ್ವಲ್ಪ ಸೀರಿಯಲ್ ರ್ಯಾಮ್ ಸೀರಿಯಲ್ ಸ್ವಲ್ಪ ಇದು ಮಾಡ್ತೇವೆ. ಅದು ಹೋಗ್ತಾ ಅದು ಅಭ್ಯಾಸ ಆಗುತ್ತೆ. ಇದೇ ಫಸ್ಟ್ ಟೈಮ್ ಅಲ್ವಾ, ನೆಕ್ಸ್ಟ್ ಹೋಗ್ತಾ ಸರಿ ಪ್ರಾಕ್ಟೀಸ್ ಆಗುತ್ತೆ. ಮಕನ ಅಂತ ಹೇಳಿದ್ರೆ ಅದು ಗಂಡಾನೆನೆ, ಬಟ್ ಕೊಂಬಿರಲ್ಲ ಅಷ್ಟೇ, ತುಂಬಾ ಸ್ಟ್ರಾಂಗ್ ಆಗಿರ್ತದೆ. ಗಂಡಾನೆಗಳು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಇದಿದೆ, ಏನು ಸ್ವಭಾವ ಇದೆ ಅದು ಇರುತ್ತೆ. ಅದು ಅದರಿಂದ ಇದಾದ್ರೆ ಮರಿ ಸತ ಆಗುತ್ತೆ. ಏನು ಡಿಫ್ರೆನ್ಸ್ ಗಂಡಾನೆಗಳು ಹೆಂಗೆ ಮೇಟ್ ಆಗುತ್ತೆ, ಇದೂ ಅದೇ ತರ ಇದೇ ಆಗುತ್ತೆ. ಅಂದ್ರೆ ಗಂಡಾನೆಗೂ ಮಕನಾನೆಗೂ ಏನು ಡಿಫ್ರೆನ್ಸ್ ಇಲ್ಲ, ಕೊಂಬೊಂದ್ ಬಿಟ್ರೆ ಬೇರೆ ಇನ್ನೆಲ್ಲ ಅದೇ ತರ ಇರುತ್ತೆ. ಮರಿ ಕೂಡ ಮಾಡಿಸ್ಬೋದು, ಎಲ್ಲ ಯಾವ್ದು ಬೇಕು ಇದು ಮಾಡಿಸ್ಬೋದು. ಅಂದ್ರೆ ಮಕನಾನೆಗಳಿಗೆ ಡಿಫ್ರೆನ್ಸ್ ಗೊತ್ತಿರಲ್ಲ, ಸುಮ್ಮನೆ ನಾವು ಮನುಷ್ಯರಂಗೆ ಅದನ್ನ ಕಂಪೇರ್ ಮಾಡಕ್ಕಾಗಲ್ಲ. ಮನುಷ್ಯರಂಗೆ ನಾವು ಅದನ್ನ ಕಂಪೇರ್ ಮಾಡಕ್ಕಾಗಲ್ಲ. ಮನುಷ್ಯ ಅದು ಬೇರೆ ಇದು ಬೇರೆ, ಟ್ರಾನ್ಸ್ಜೆಂಡರ್ ಬೇರೆ ಇದು ಬೇರೆ. ಟ್ರಾನ್ಸ್ಜೆಂಡರ್ಗೂ ಇದಕ್ಕೂ ಸಂಬಂಧ ಇಲ್ಲ. ಇದರಲ್ಲಿ ಕೊಂಬಿರಲ್ಲ, ಎಲ್ಲ ಇದು ಇರ್ತವೆ. ಮಾರ್ತಂಡ ಆನೆಯ ಮಾವುತರು ನವೀನ್ ಅವರು ಇಲ್ಲಿದ್ದಾರೆ. ಅದನ್ನ ನೀವು ಪಳಗಿಸಿದ್ದು? ಯಾರು ಪಳಗಿಸಿದ್ದು? ನಾನು ಪಳಗಿಸಿದ್ದು, ನಾನು ಮತ್ತೆ ಕಾವಡಿ ಗೌಸು ಅಂತೇಳಿ ಕವಡಿ ಇವರು ಇಬ್ರು ಸೇರಿ ನೀವು ಇದನ್ನ ಪಳಗಿಸಿದ್ದು. ಯಾವ ತರ ಪಳಗಿಸಿದ್ರಿ? ಎಷ್ಟು ಕಷ್ಟ ಆಯ್ತು? ಏನಾದ್ರು ಗಲಾಟೆ ಏನಾದ್ರು ಮಾಡ್ತಿದ್ನ? ಗಲಾಟೆ ಇತ್ತು ಮೇಡಮ್, ಅದು ಒಂದು ತಿಂಗಳವರೆಗೆ ಗಲಾಟೆ ಇತ್ತು. ಅದ್ರ ಕಾಡಾನೆದು ಏನು ಇದಿರ್ತದೆ ಅದು ಗಲಾಟೆ ಇತ್ತು. ಅಲ್ಲಿಂದ ಅದು ನಮ್ಮ ಜೊತೆಗೆ ಪಳಗಿ ಆಟೋಮೆಟಿಕ್ ಅದು ನಮ್ಮ ಜೊತೆ ಸೇರಕ್ಕೆ ಶುರುವಾಗುತ್ತೆ. ಒಂದ್ ತಿಂಗಳು ಕಷ್ಟ ಅಂತಂದ್ರೆ ಎಲ್ಲ ಊಟ ಎಲ್ಲ ತಿಂತಾ ಇದ್ನ? ಕುಸ್ರಿ ಕೊಡ್ತೀರಾ, ಸೊಪ್ಪು ಹಾಕ್ತೀರಾ, ಅವೆಲ್ಲ ತಿಂತಾ ಇದ್ದ? ಗಲಾಟೆ ಏನು ಮಾಡ್ತಿರ್ಲಿಲ್ಲ? ಗಲಾಟೆ ಅಂದ್ರೆ ಕಾಡಲ್ಲಿ ಏನಿದಿತ್ತು ಹಂಗೆ ಒಳಗಡೆ ಒಂದ್ ಸ್ವಲ್ಪ ಓಡಾಡ್ತಿತ್ತು, ಅದೊಂದು ಅಷ್ಟು ಬಿಟ್ರೆ ಏನು ಬೇರೆ ಅಂತ ದೊಡ್ಡ ಗಲಾಟೆ ಏನಿಲ್ಲ. ನಿಮ್ಗೆ ಆಗ ಮಕನಾನೆ ಅಂತ ಗೊತ್ತಾಗುತ್ತೆ ಮೇಡಮ್. ನಾವೆಲ್ಲ ಚಿಕ್ಕದ್ರಿಂದ ನೋಡಿದೀವಿ ಆನೆ, ಗಂಡಾನೆ ಯಾವ್ದು, ಹೆಣ್ಣಾನೆ ಯಾವ್ದು, ಮಕನ ಅಂದ್ರೆ ಯಾವ್ದು, ಅದೆಲ್ಲ ಗೊತ್ತಾಗಿತ್ತು ನಿಮಗೆ. ಇದಕ್ಕೆ ಚಿಕ್ಕ ಚಿಕ್ಕ ಕ್ವಾರೆಗಳು ಇರುತ್ತೆ ಮೇಡಮ್, ಒಂದು ಇಷ್ಟಿಷ್ಟಕ್ಕೆ. ಅಂದ್ರೆ ಒಳಗಡೆ ಅದಷ್ಟು ಕಾಣಿಸಲ್ಲ ಹೊರಗಡೆಯಿಂದ ನೋಡಿದಾಗ, ಸಡನ್ ಆಗಿ ಗೊತ್ತಾಗೋದಿಲ್ಲ. ಅಂದ್ರೆ ಆನೆ ಈ ಮುಖ ಸೇಪ್ ಇರುತ್ತೆ, ಹೆಣ್ಣಾನೆಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ, ಇದೊಂದು ಸ್ವಲ್ಪ ದೊಡ್ಡದಾಗಿರ್ತದೆ ಮುಖ, ಹಾಗಾಗಿ ನಿಜ ದೊಡ್ಡದಾಗಿ ಕಾಣಿಸ್ತಾ ಇದ್ದೇನೆ. ಈ ಸರಿ ಕ್ಯಾಪ್ಚರ್ ನೀವೇ ತಾನೆ ಕರ್ಕೊಂಡು ಹೋಗಿದ್ದವನ್ನ? ಯಾವ ತರ ಹೋದ, ಯಾವ ತರ ನೀವು ಕರ್ಕೊಂಡು ಹೋದ್ರಿ? ಏನ್ ತೊಂದರೆ ಇಲ್ಲ ಮೇಡಮ್, ಮಾಮೂಲಿ ಎಲ್ಲ ಆನೆಗಳು ಹೋಯ್ತಲ್ಲ ಅದೇ ತರಾನೇ ಹೋಯ್ತು. ಕ್ಯಾಪ್ಚರಿಂಗ್ ಎಲ್ಲ ಚೆನ್ನಾಗಿ ಮಾಡಿ ಬಂತು. ಅಂದ್ರೆ ಹೊಸದಾಗಿ ಇರೋದ್ರಿಂದ ಒಂದ್ ಸ್ವಲ್ಪ ಗಡಿಬಿಡಿ ಆಗುತ್ತೆ, ಇನ್ನು ಹೋಗ್ತಾ ಸರಿ ಆಗುತ್ತೆ. ಈ ಸರಿ ಕರ್ಕೊಂಡು ಹೋಗಿದಾಗ ಏನ್ ಕೆಲಸ ಮಾಡ್ದೆ ಇವನು ಅಲ್ಲಿ? ಕ್ಯಾಪ್ಚರ್ ಕರ್ಕೊಂಡು ಹೋಗಿದ್ರಲ್ಲ, ಕ್ಯಾಪ್ಚರಿಂಗ್ ಕರ್ಕೊಂಡು ಹೋಗುವಾಗ ಮೇಲೆ ಹಗ್ಗಗಳು ಮತ್ತೆ ವಾಟರ್ ಕ್ಯಾನ್ ಮತ್ತೆ ಆನೆ ಕಟ್ಟಿ ಎಳಿಲಿಕ್ಕೆ ಇದೆಲ್ಲ ಇದ್ ಮಾಡ್ತಿದ್ವಿ. ಅದ್ರ ಕರ್ಕೊಂಡು ಹೋಗ್ಬೋದು ಅನ್ಸುತ್ತಾ ನಿಮ್ಗೆ? ಹೋಗ್ಬೋದು. ನೆಕ್ಸ್ಟ್ ಹೋಗ್ತೀರಾ? ನೆಕ್ಸ್ಟ್ ಕ್ಯಾಪ್ಚರ್ ಕರ್ಕೊಂಡು ಹೋಗ್ತೀರಾ? ಹೌದೌದು ಹೋಗ್ತೀವಿ. ಕರ್ಕೊಂಡು ಹೋಗಿ ಅದು ಒಂದ್ಸಲಿ ಹೋಗಿ ಅನುಭವ ಆದ್ಮೇಲೆ ಇದಿಷ್ಟೇನೆ ಅಂತ ಅದಕ್ಕೆ ಗೊತ್ತಾಗ್ಬಿಡುತ್ತೆ. ಎಲ್ಲ ಆನೆಗಳು ಜೊತೆ ಇರುತ್ತಲ್ಲ, ಜೊತೆಲಿ ಸೇರಿ ಇದನ್ನು ಬರುತ್ತೆ. ಅಂದ್ರೆ ಬೇರೆ ಇದೇ ಫಸ್ಟ್ ಅಲ್ವಾ ಇವನು ಹೋಗಿರೋದು? ಅದೇ ಕ್ರಾಲಿಂದ ತೆಗೆದು 2 ವರ್ಷ ಆಯ್ತು ಅಷ್ಟೇ ಅಲ್ಲ? 1 ವರ್ಷ 6-7 ತಿಂಗಳಾಗುತ್ತೆ ಮೇಡಮ್. ಅಷ್ಟೇ, 1.5 ವರ್ಷಕ್ಕೆ ಕ್ಯಾಪ್ಚರ್ಗೆ ಹೋಗಿದ್ದಾನೆ. ನಿಜವಾಗ್ಲೂ ಖುಷಿ ಅದು ಒಂದು. ಈಗ ಅದು ಟ್ರೈನಿಂಗ್ ಕೊಡಕ್ಕೆ 1 ವರ್ಷ ಬೇಕಲ್ವಾ ಹೆಚ್ಚು ಕಮ್ಮಿ? ಕ್ರಾಲಿಂದ ತೆಗಿಬೇಕಾದ್ರೆ 3 ತಿಂಗಳು ಬೇಕಾಗುತ್ತೆ ಮೇಡಮ್. ಅಲ್ಲಿಂದ ನಮ್ಮ ಹೊರಗಡೆ ತೆಗೆದ ಮೇಲೆ ಒಂದ್ ಸ್ವಲ್ಪ ನಾವು ಅದ್ರ ಜೊತೆಗೆ ಅಡ್ಜಸ್ಟ್ ಆಗ್ಬೇಕಾದ್ರೆ ಬೇಕಾಗುತ್ತೆ 1 ವರ್ಷ. ಅದ್ರಲ್ಲೂ 1 ವರ್ಷ 1.5 ವರ್ಷಕ್ಕೆ ಕ್ಯಾಪ್ಚರ್ಗೆ ಹೋಗಿದ್ದಾನಲ್ಲ, ಖುಷಿ ಆಯ್ತು. ಸರಿ ಅಣ್ಣ, ಥ್ಯಾಂಕ್ ಯು. ಇನ್ನು ಕ್ಯಾಪ್ಚರ್ಗೆಲ್ಲ ಕರ್ಕೊಂಡು ಹೋಗಿ